ರಾಜ್ಯದಲ್ಲಿ ನಾಯಿಗಳ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಜನ ಬೀದಿಗೆ ಬಂದ್ರೆ ಸಾಕು ರಕ್ತದ ಕೋಡಿ ಹರಿಸ್ತಾ ಇವೆ. ಸಿಕ್ಕವರ ಮೇಲೆ ಮುಗಿ ಬೀಳ್ತಾ ಇದ್ದು ಜನರ ಪ್ರಾಣಕ್ಕೆ ಸಂಚಕಾರ ತರ್ತಿವೆ. ಕಿಲ್ಲರ್ ನಾಯಿಗಳನ್ನ ಸಾಕಿದ್ದ ಮಾಲೀಕ ಅಂದರ್. ಅನ್ನ ಹಾಕಿದವನಿಗೆ ಕಂಟಕ ಆಗಿದ್ವು ಡೆಡ್ಲಿ ಡಾಗ್. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿಯಾಗೋದು ಅಂತಾರಲ್ಲ, ಇದಕ್ಕೆ ನೋಡಿ. ಶೋಕಿಗಾಗಿ ನಾಯಿ ಸಾಕಿದ್ದವ ಈತ. 3 ನಾಯಿಗಳನ್ನ ಸಾಕೊಂಡು ಏರಿಯಾದಲ್ಲಿ ಬಿಲ್ಡಪ್ ಕೊಡ್ತಿದ್ದ. ಆದ್ರೆ ಪ್ರಾಣ ಬಿಟ್ಟಿದ್ದು ಮಾತ್ರ ಈ ಹೆಣ್ಮಗಳು. ಈತ ಸಾಕಿದ್ದ ರಾಟ್ವಿಲರ್ ನಾಯಿಗಳಿಂದ ಒಬ್ಬ ಹೆಣ್ಮಗಳ ಪ್ರಾಣವೇ ಹೋಗಿದೆ. 3 ದಿನದ ಹಿಂದೆ ರಾಕ್ಷಸ ರೂಪದ ನಾಯಿಗಳು ಒಂದು ಜೀವವನ್ನೇ ತೆಗೆದಿದ್ವು. ಹೀಗಾಗಿ ನಾಯಿ ಮಾಲೀಕನ ಹಿಂದೆ ಬಿದ್ದಿದ್ದ ಪೊಲೀಸರು ಡೆಡ್ಲಿ ನಾಯಿಗಳನ್ನ ಸಾಕಿದ್ದವನನ್ನ ಎತ್ತಾಕೊಂಡ್ ಬಂದಿದ್ದಾರೆ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತೀವಿ. ಅನ್ನ ಹಾಕಿದ ಮನೆಯನ್ನ ಪ್ರಾಣ ಇರೋವರೆಗೂ ಕಾಯ್ತವೆ ಅಂತೀವಿ. ಆದ್ರೆ ಈ ರಾಟ್ವಿಲರ್ ಅನ್ನೋ ಜಾತಿ ಇದೆಯಲ್ಲ, ನಾಯಿ ಜಾತಿಯಲ್ಲೇ ಅತ್ಯಂತ ಡೇಂಜರಸ್. ನೋಡೋದಕ್ಕೆ ಎಷ್ಟು ಮುದ್ದಾಗಿರ್ತವೋ ಅಷ್ಟೇ ರಣಭಯಂಕರ. ಒಮ್ಮೆ ಬಾಯಿ ಹಾಕಿದ್ರೆ ಮುಗೀತು. ರಕ್ತದ ರುಚಿ ನೋಡೋವರೆಗೂ ಬಿಡಲ್ಲ. ಅದು ಸಾಕಿದವರಾದ್ರೂ ಸರಿ, ಇನ್ಯಾರೇ ಆದ್ರೂ ಸರಿ. ಹೀಗಾಗಿಯೇ ರಾಟ್ವಿಲರ್ ನಾಯಿಗಳನ್ನ ಭಾರತದಲ್ಲಿ ಸಾಕುವಂತಿಲ್ಲ. ಆದ್ರೂ ಕೂಡ ಈತ ಕದ್ದು ಮುಚ್ಚಿ ಸಾಕ್ತಾ ಇದ್ದ. ಇದೇ ಈಗ ಆತನ ಪಾಲಿಗೆ ಮುಳುವಾಗಿದೆ. ಈತನ ಹೆಸರು ಶೈಲೇಶ್ ಕುಮಾರ್ ಅಂತ. ದಾವಣಗೆರೆಯ ದೇವರಾಜ ಅರಸ್ ಬಡಾವಣೆ ನಿವಾಸಿ. ವರ್ಷದ ಹಿಂದೆ 3 ರಾಟ್ವಿಲರ್ ನಾಯಿಗಳನ್ನ ಸಾಕಿದ್ರು. ಒಂದು ಬ್ರಾಡೋ, ಇನ್ನೊಂದು ಪಪ್ಪಿ, ಮತ್ತೊಂದು ಹೀರೋ ಅಂತ. ಮೊದಲೆಲ್ಲ ಚೆನ್ನಾಗಿಯೇ ಇದ್ದ ನಾಯಿಗಳು ಈಗೀಗ ತಮ್ಮ ರಾಕ್ಷಸತ್ವ ತೋರಿಸೋದಕ್ಕೆ ಶುರು ಮಾಡಿದ್ವು. ಮನೆಯವರ ಮೇಲೆಯೇ ದಾಳಿ ಮಾಡೋದಕ್ಕೆ ಶುರುವಾಗಿದ್ವು. ಡಿಸೆಂಬರ್ 2ನೇ ತಾರೀಕು ಶೈಲೇಶ್ ಕುಮಾರ್ ಮಾವನ ಮೇಲೆ ಅಟ್ಯಾಕ್ ಮಾಡಿದ್ವು. ಇದಾಗಿ 2 ದಿನಕ್ಕೆ ಶೈಲೇಶ್ ಕುಮಾರ್ ಮೇಲೂ ಕೂಡ ದಾಳಿ ಮಾಡಿವೆ. ಹೊಟ್ಟೆ ಹಾಗೂ ಕೈ ಭಾಗಕ್ಕೆ ಕಚ್ಚಿ ಘಾಸಿಗೊಳಿಸಿದ್ವು. ಇದರಿಂದ ಶೈಲೇಶ್ಗೆ ಭಯ ಶುರುವಾಗಿದೆ. ಇವುಗಳ ಸಹವಾಸವೇ ಬೇಡ ಅಂತ ಅವತ್ತು ರಾತ್ರಿಯೇ ಗೂಡ್ಸ್ ಆಟೋ ಮಾಡಿಕೊಂಡು 10 ಕಿಲೋಮೀಟರ್ ದೂರದ ಹೊನ್ನೂರು ಗೊಲ್ಲರಹಟ್ಟಿ ಬಳಿ ಬಿಟ್ಟು ಬಂದಿದ್ದಾನೆ. ಶೈಲೇಶ್ ನಾಯಿ ಬಿಟ್ಟೋಗಿದ್ದು 10:30 ಸುಮಾರಿಗೆ. ಇದಾಗಿ ಅರ್ಧ ಗಂಟೆಯಲ್ಲೇ ಕಿಲ್ಲರ್ ನಾಯಿಗಳು ಹೆಣ್ಮಗಳ ಪ್ರಾಣ ತೆಗೆದಿವೆ. ಮಕ್ಕಳ ಜೊತೆ ಜಗಳ ಮಾಡ್ಕೊಂಡಿದ್ದ ಅನಿತಾ ಅದೇ ರಸ್ತೆಯಲ್ಲಿ ತವರು ಮನೆಗೆ ಹೊರಟಿದ್ಲು. ಈ ವೇಳೆ ಏಕಾಏಕಿ ದಾಳಿ ಮಾಡಿವೆ. ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಕಾಲುವೆಗೆ ಬಿದ್ದಿದ್ದಾಳೆ. ಒಮ್ಮೆಲೆ ಮೈಮೇಲೆ ಎಗರಿದ ರಕ್ಕಸ ನಾಯಿಗಳು ಇಡೀ ದೇಹವನ್ನೇ ಛಿದ್ರ ಮಾಡಿದ್ವು. ಹೀಗಾಗಿ ನಾಯಿ ಮಾಲೀಕನ ಹುಡುಕಾಟಕ್ಕೆ ಇಳಿದಿದ್ದ ಪೊಲೀಸರು ಶೈಲೇಶ್ ಕುಮಾರ್ಗೆ ಕೋಳ ತೊಡಿಸಿದ್ದಾರೆ. 3 ವರ್ಷದ ಬಾಲಕಿ ಮೇಲೆ ಬೀದಿ ನಾಯಿ ಅಟ್ಯಾಕ್. ಈ ರಾಟ್ವಿಲರ್ ಅಟ್ಟಹಾಸದ ಸುದ್ದಿ ಇನ್ನೂ ಹಸಿಯಾಗಿ ಇರುವಾಗಲೇ ಮತ್ತೊಂದು ದಾಳಿಯಾಗಿದೆ. ಜಮ್ಮಾಪುರದ 3 ವರ್ಷದ ಬಾಲಕಿಯನ್ನ ಅಜ್ಜಿ ಬಳಿ ಬಿಟ್ಟು ಹೆತ್ತವರು ಕೆಲಸಕ್ಕೆ ಹೋಗಿದ್ರು. ಮನೆ ಅಂಗಳದಲ್ಲಿ ಆಡ್ತಾ ಇದ್ದ ಮಗುವಿನ ಮೇಲೆ ಏಕಾಏಕಿ ದಾಳಿ ಮಾಡಿವೆ. ರಕ್ಕಸ ನಾಯಿಗಳ ದಾಳಿಯಿಂದಾಗಿ ಮಗುವಿನ ಕೆನ್ನೆಯೇ ಕಿತ್ತು ಹೋಗಿದೆ. ಚಾಮರಾಜನಗರದಲ್ಲಿ ಹುಚ್ಚು ನಾಯಿ ಹಾವಳಿ. ಇನ್ನು ಚಾಮರಾಜನಗರದಲ್ಲಿ ಹುಚ್ಚು ನಾಯಿ ಹಾವಳಿಗೆ ಜನ ಕಂಗಾಲಾಗಿದ್ದಾರೆ. ಯಳಂದೂರು ಪಟ್ಟಣದ ಕೆನರಾ ಬ್ಯಾಂಕ್ ಬಳಿ 7 ಮಂದಿ ಮೇಲೆ ಹುಚ್ಚು ನಾಯಿ ದಾಳಿ ಮಾಡಿವೆ. ಸಿಕ್ಕವರನ್ನ ಕಚ್ಚಿ ಘಾಸಿಗೊಳಿಸಿದ್ದು, ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಾಯಿ ದಾಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯನ ಕೈಬೆರಳು ಕಟ್. ವಿಜಯನಗರ ಜಿಲ್ಲೆಯಲ್ಲೂ ಬೀದಿ ನಾಯಿಗಳು ಅಟ್ಟಹಾಸ ಮೆರೀತಾ ಇವೆ. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು 2 ಬೆರಳುಗಳನ್ನೇ ಕಟ್ ಮಾಡಲಾಗಿದೆ. ಎಲ್ಲೆಂದ್ರಲ್ಲಿ ಮುಗಿ ಬೀಳ್ತಾ ಇರೋ ನಾಯಿಗಳು ಊರಿನ ಜನರ ನಿದ್ದೆಗೆಡಿಸಿವೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಮನೆಯಿಂದ ಹೊರಬರೋದಕ್ಕೂ ಕೂಡ ಜನ ಹೆದರ್ತಿದ್ದಾರೆ. ಹೀಗಾಗಿ ರಕ್ಕಸ ನಾಯಿಗಳಿಗೆ ಕಡಿವಾಣ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.